ನಮಸ್ಕಾರ ಸ್ನೇಹಿತರೆ. ಇದೊಂದು ವೈಜ್ಞಾನಿಕ ಕಥೆ. ಇದರಲ್ಲಿ ರೋಬೋಟ್ ಸಹ ಒಂದು ಪಾತ್ರವಾಗಿದೆ. ಕಥೆ ನಿನ್ನ ಪ್ರೇಮದ ಪರಿಯ ನಾನರಿಯಲೇ ಇಲ್ಲ. ಸುನೈನಾಳ ಮುಖದ ಮೇಲೆ ಎಂದಿಲ್ಲದ ಮಂದಹಾಸ ನಲಿಯುತ್ತಿತ್ತು. ಚಂದದ ಮಯೂರಗಳ ಕುಸುರಿ ಕೆಲಸ ಮಾಡಿದ್ದ ಆಕಾಶ ನೀಲಿ ಬಣ್ಣದ ನೈಲಾನ್ ಚೂಡಿಯಲ್ಲಿ ಅವಳು ಬಲು ಮುದ್ದಾಗಿ ಕಾಣುತ್ತಿದ್ದಳು. ಅವಳ ಕಣ್ಣುಗಳೋ ಎಂದಿಗಿಂತಲೂ ಹೆಚ್ಚು ಹೊಳೆಯುತ್ತಿದ್ದವು. ಸುಧೀಂದ್ರ, ಏನು ಸುನಿ ಇಷ್ಟೊಂದು ಖುಷಿ? ನಿನ್ನ ಮುಖ ಎಷ್ಟು ಕಾಂತಿಯಿಂದ ಬೆಳಗ್ತಾ ಇದೆ ಗೊತ್ತಾ ನಿನಗೆ? ಗಂಡನ ಪ್ರಶಂಸೆಗೆ ಅವಳ ಕಪೋಲಗಳು ನಸುಗೆಂಪಾದವು. ಈ ಆನಂದಕ್ಕೆ ಯಾರು ಕಾರಣ ಗೊತ್ತಾ ಸುದ್ದಿ ಎಂದಳು. ನಾನೇ ಎಂದು ಹೇಳುತ್ತಾಳೆ ಎಂದು ಮನದಲ್ಲೇ ಮಂಡಿಗೆ ಮೆಲ್ಲುತ್ತಾ ಯಾರು ಎಂದ, ಮುಖ ಉಪ್ಪಿಸಿಕೊಂಡು. ಏ ಜಿಮ್, ನನ್ನ ಮುದ್ದಿನ ಜಿಮ್, ಬಾಯಿಲಿ ಎಂದಾಕ್ಷಣ ಜಿಮ್ ಒಂದರ ಕ್ಷಣದಲ್ಲಿ ಅವಳ ಮುಂದೆ ನಿಂತು, ಬಂದಿದ್ದೇನೆ ಮೇಡಮ್, ಏನಾಗಬೇಕು ಎನ್ನುತ್ತಿದ್ದಂತೆ ಆ ಯಂತ್ರ ಮಾನವನ ಒಂದು ಭಾಗವಾದ ಆ ಒರಟು ಕೈಗಳನ್ನು ಮೃದುವಾಗಿ ನೇವರಿಸಿ, ಈ ಜಿಮ್ ಅದಕ್ಕೆ ಕಾರಣ ಎಂದಳು. ಸುಧಿ ಇನ್ನಷ್ಟು ಮುಖ ಉಪ್ಪಿಸಿ, ಹೌದೇನು? ಜಪಾನಿನಿಂದ ಇಲ್ಲಿಯವರೆಗೆ ಮಣಗಟ್ಟಲೆ ಡಾಲರ್ಗಳನ್ನು ತೆತ್ತು ಇಲ್ಲಿಗೆ ಬರುವಂತೆ ಮಾಡಿದ ಈ ಬಡಪಾಯಿ ಗಂಡ ಲೆಕ್ಕಕ್ಕೆ ಇಲ್ಲವೇ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರುವ ಇಂಥ ರೋಬೋಟ್ ದೇಶದಲ್ಲೇ ಅಪರೂಪ ಎಂದು ಹುಸಿ ಮುನಿಸು ತೋರಿದ ಗಂಡನ ಮುಖವನ್ನು ಮೃದುವಾಗಿ ಹತ್ತಿರಕ್ಕೆಳೆದುಕೊಂಡು ಮುದ್ದು ಮಾಡುತ್ತಾ, ಥ್ಯಾಂಕ್ಸ್ ಎ ಲಾಟ್ ಸುಧಿ, ಅದಕ್ಕೆ ಏನು ಪ್ರತಿಫಲ ಕೊಡಲಿ ಹೇಳು ಎಂದಾಗ, ಏನೂ ಬೇಡ, ಸದಾ ನೀನು ಹೀಗೆ ನಗುತ್ತಿದ್ದರೆ ಸಾಕು ಎಂದ. ಈ ಖುಷಿಯಲ್ಲಿ, ಜಿಮ್, ಇಬ್ಬರಿಗೂ ಬಿಸಿ ಬಿಸಿ ಕಾಫಿ ಮಾಡಿ ತಂದು ಬಿಡು ನೋಡೋಣ ಎಂದಾಕ್ಷಣ ಜಿಮ್ ಓಕೆ ಎನ್ನುತ್ತಾ ತನ್ನದೇ ವಿಶಿಷ್ಟ ರೀತಿಯಲ್ಲಿ ಕೈಗಳನ್ನಾಡಿಸುತ್ತಾ ನಡೆದುದನ್ನು ನೋಡುತ್ತಾ, ನೋಡು ಸುದ್ದಿ ಎಷ್ಟು ತಮಾಷೆಯಾಗಿ ಮುದ್ದಾಗಿ ನಡೀತಾನೆ ಜಿಮ್ಮು ಎಂದು ಕೈ ಚಪ್ಪಾಳೆ ಇಟ್ಟು ನಗುವ ಸುನೈನಾಳನ್ನು ನೋಡಿ, ನನಗೇಕೋ ಜಿಮ್ ಮೇಲೆ ಮತ್ಸರ ಬರುತ್ತಿದೆ. ನನಗಿಂತ ನೀನು ಅವನನ್ನೇ ಹೆಚ್ಚು ಪ್ರೀತಿಸುವ ಹಾಗೆ ಕಾಣುತ್ತದೆ ಎಂದು ನಕ್ಕ. ಛೀ ಹುಚ್ಚ, ಎಂದಾದರೂ ಅದು ಸಾಧ್ಯವೇನೋ? ಅವನೊಂದು ಯಂತ್ರ ಕಣೋ, ನೀ ಕೊಡುವ ಸುಖ ಅವನು ಕೊಡಬಲ್ಲನೆ ಎಂದು ಸಾಂತ್ವನಗೈಯುತ್ತಾಳೆ. ಸುಮ್ಮನೆ ಹೇಳಿದೆ ಬಿಡು ಎಂದು ಸುಧೀಂದ್ರ ಅವಳ ಗಲ್ಲ ಹಿಂಡುತ್ತಾನೆ. ಏ ಬಿಡು, ಜಿಮ್ ನೋಡಿಯಾನೋ ಎಂದು ನಕ್ಕ ಅವಳನ್ನು ನೋಡಿ, ಮತ್ತೆ ಜಿಮ್ ಧ್ಯಾನನಾ ಎನ್ನುತ್ತಾನೆ. ಹಾಗಲ್ಲ ಸುಧಿ, ನಿಜ ಹೇಳು, ಜಿಮ್ ಬಂದಿರುವುದು ನಮ್ಮ ಮನೆಗೆ ಹೊಸ ಬೆಳಕು ಬಂದ ಹಾಗೆ ಆಗಿಲ್ವೇ? ನಾನಂತೂ ಮನೆ ಕೆಲಸ, ಕಂಪನಿ ಕೆಲಸಗಳು ಮುಗಿಯುವ ಹೊತ್ತಿಗೆ ಸೋತು ಹೋಗಿರುತ್ತಿದ್ದೆ. ಕೆಲಸದವರು ನಮ್ಮ ಸಮಯಕ್ಕೆ ಸರಿಯಾಗಿ ಬರದೆ ಎಷ್ಟು ಜನರನ್ನು ಬದಲಾಯಿಸಿದ್ದಾಯಿತು ನೀನೇ ಹೇಳು. ನಿನಗೂ ಗೊತ್ತು ಅದು. ಎಷ್ಟೋ ಸಲ ಅಡುಗೆ ಮಾಡಲಿಕ್ಕಾಗದೆ ಹೋಟೆಲು ಊಟಕ್ಕೆ ಶರಣಾಗ್ತಾ ಇದ್ವಿ. ಜಿಮ್ ದಿನ ಅಚ್ಚುಕಟ್ಟಾಗಿ ಅನ್ನ, ಸಾರು, ಪಲ್ಯ, ಬೆಳಗ್ಗೆ ತಿಂಡಿ ಎಲ್ಲ ಮಾಡಿಟ್ಟಿರುತ್ತಾನೆ ಕಳ್ಳ. ಸಾಮಾನುಗಳು ಸುಲಭವಾಗಿ ಅವನಿಗೆ ಸಿಗುವಂತೆ ಇಟ್ಟಿರುತ್ತೇನೆ ಸುಧಿ. ಎಷ್ಟೊಂದು ರಿಲ್ಯಾಕ್ಸ್ ಆಗುತ್ತೆ ಗೊತ್ತಾ?
ಒಂದೊಂದು ಸಲ ಈ ಮುದ್ದು ರ್ಯಾಸ್ಕಲ್ ಜಿಮ್ ಬಂದು ನನ್ನನ್ನು ಸೋಮಾರಿ ಮಾಡಿಬಿಡುತ್ತಾನೇನೋ ಎನಿಸುತ್ತದೆ. ಸುಧೀಂದ್ರ: ಹೌದು ಸುನಿ, ಮನುಷ್ಯನಿಗೆ ತುಂಬ ಸುಖ ಆದರೂ ಕಷ್ಟ. ಇವತ್ತು ನಾವೆಲ್ಲ ನಡೆಸುತ್ತಿರುವ ಐಷಾರಾಮಿ ಬದುಕು ಒಳ್ಳೆಯದೇನೋ ಅಲ್ಲ. ಒಂದೊಂದು ಸಲ ನೀನು ಅಡುಗೆ ಮಾಡು, ಜಿಮ್ಗೆ ರೆಸ್ಟ್ ಕೊಟ್ಟು ಬಿಡೋಣ, ಅವನಿಗೆ ಅದಕ್ಕೂ ಪ್ರೋಗ್ರಾಮ್ ಮಾಡೋಣ. ಎಲ್ಲ ನಮ್ಮ ಕೈಲಿದೆ ಅಲ್ವಾ? ಜಿಮ್ ಈ ಮೃದ್ವಂಗಿ ಅಂದರೆ ಸಾಫ್ಟ್ವೇರ್ ದಂಪತಿಗಳ ಮನೆಗೆ ಬಂದು ಒಂದು ವಾರವಾಗಿದೆ. ಅವನೊಳಗೆ ಬೆನ್ನಿನ ಭಾಗದಲ್ಲಿ ಪ್ರೋಗ್ರಾಮ್ ಮಾಡಿರುವ ಅಡ್ವಾನ್ಸ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಇರುವ ಚಿಪ್ ಸುಭದ್ರವಾಗಿದೆ. ಆ ದೇವರು ಮನುಷ್ಯನ ತಲೆ ಚಿಪ್ಪಿನೊಳಗೆ ಪ್ರೋಗ್ರಾಮ್ ಮಾಡಿರುವ ಮೆದುಳನ್ನು ಹೇಗೆ ಇಟ್ಟಿದ್ದಾನೋ ಅದೇ ರೀತಿ ಇದು ಕೂಡ. ಆದರೆ ಅದು ಆ ದೇವರ ಸೃಷ್ಟಿ. ಅವನು ಮಹಾಶಿಲ್ಪಿ. ಅದು ಪರಿಪೂರ್ಣವಾಗಿದೆ. ಇದು ಮಾನವ ನಿರ್ಮಿತ. ಅದರಿಂದ ಹಲವಾರು ಮಿತಿಗಳಿವೆ. ಆದರೆ ಒಂದು ರೀತಿಯಲ್ಲಿ ವಿವೇಚಿಸಿ ನೋಡಿದರೆ ಇದರ ಕೀರ್ತಿ ಸಹ ಆ ದೇವನಿಗೆ ಸಿಗಬೇಕು. ಈ ರೋಬೋಟ್ಗಳನ್ನು ತಯಾರಿಸುವ ಅದ್ಭುತವಾದ ಮೆದುಳನ್ನು ಮನುಷ್ಯನಿಗೆ ದಯಪಾಲಿಸಿದ್ದಾನಲ್ಲ, ಅವನಲ್ಲವೇ ಗ್ರೇಟ್. ಜಿಮ್ ಬಿಸಿ ಬಿಸಿಯಾಗಿ ತಂದುಕೊಟ್ಟ ಕಾಫಿ ಹೀರುತ್ತಾ ಸುಧೀಂದ್ರ: ನಮ್ಮ ಜಿಮ್ನ ನೋಡೋಕೆ ಬರೋ ಜನಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಆಗ್ತಿಲ್ಲ ಸುನಿ. ಅವರಿಗೆಲ್ಲ ಅವನು ನಡೆಯುವ ರೀತಿ, ಮಾತನಾಡುವ ರೀತಿ, ವೇಗವಾಗಿ ಕೆಲಸ ಮಾಡುವ ಛಾತಿ ತುಂಬ ಇಷ್ಟ ಕಣೆ. ಅವನನ್ನೇ ಬಿಡುಗಣ್ಣಿನಿಂದ ನೋಡುತ್ತಿರುತ್ತಾರೆ. ಕೆಲವೇ ಮನೆಗಳಲ್ಲಿ ಮಾತ್ರ ಇಂಥ ರೋಬೋಟ್ಗಳು ಕಾಣಸಿಗುವುದು ಎಂದ. ಸುನಿ: ಹೌದು ಸುಧಿ, 2030 ಹೊತ್ತಿಗೆ ರೋಬೋಟ್ಸ್ 800 ಮಿಲಿಯನ್ ಕೆಲಸಗಾರರ ಬದಲಿಗೆ ಇರುತ್ತವಂತೆ ಎಂದು ವಿಜ್ಞಾನಿಗಳು ಈಗಾಗಲೇ ಅಂದಾಜು ಮಾಡಿದ್ದಾರೆ ಎಂದಳು. ಅದಷ್ಟು ಸುಲಭವಲ್ಲ. ರೋಬೋಟ್ಗಳನ್ನು ಮಾಡಲು ತುಂಬ ಇಂಟೆಲಿಜೆಂಟ್ ಕೆಲಸಗಾರರು ಬೇಕಾಗುತ್ತಾರೆ. ಸರಿ ಸುನಿ, ನೀನು ಇವತ್ತು ಮನೆಯಿಂದಲೇ ಕೆಲಸ ಮಾಡುತ್ತೇನೆ ಅಂದೆ ಅಲ್ವಾ? ನಾನು ಬರ್ತೀನಪ್ಪ, ತಡವಾಗಿದೆ ಎಂದು ತರಾತುರಿಯಲ್ಲಿ ಹೊರಟು ಹೋದನು. ಅವರ ಜೀವನ ಎಂಬ ಸುಖದ ನೌಕೆ ಸಂಸಾರ ಸಾಗರದ ಪ್ರಶಾಂತ ಅಲೆಗಳ ಮೇಲೆ ಮೆಲುವಾಗಿ ತೇಲುತ್ತಾ ತೇಲುತ್ತಾ ಸುಖದ ತೀರದೆಡೆಗೆ ಸಾಗುತ್ತಿತ್ತು. ಸುಧಿಗೆ ಮಗು ಅಂದರೆ ಇಷ್ಟ. ಅದರ ಜವಾಬ್ದಾರಿ ಕಷ್ಟ ಅಂತ ಯೋಚಿಸ್ತಾನೆ. ಸುನಿಗೂ ಮಕ್ಕಳು ಅಂದರೆ ಇಷ್ಟವೇ. ಆದರೆ ಗಂಭೀರವಾಗಿ ಇಬ್ಬರು ಆ ಕುರಿತು ನಿರ್ಧಾರವನ್ನು ಮಾಡಲೇ ಇಲ್ಲ. ಇನ್ನೊಂದೆರಡು ವರ್ಷ ಪ್ಲ್ಯಾನ್ ಮಾಡೋಣ ಎಂದು ತಳ್ಳಿಕೊಂಡೇ ಬಂದರು. ಆದರೆ ಇಬ್ಬರ ತಂದೆ ತಾಯಿಗಳು ಮೊಮ್ಮಗುವನ್ನು ಮುದ್ದಾಡಲು ತುದಿಗಾಲಲ್ಲಿ ನಿಂತಿದ್ದಾರೆ. ನಿಮಗೆ ಕಷ್ಟವಾದರೆ ಹೆತ್ತು ಇತ್ತ ಕೊಡಿ, ನಾವು ನೋಡಿಕೊಳ್ಳುತ್ತೇವೆ ಎಂದು ಆಸೆಯಿಂದ ಕಾಯುತ್ತಿದ್ದಾರೆ. ಇಂಥ ದಿನಗಳಲ್ಲೇ ಸುಧಿ ಕಂಪನಿಗೆ ಅವನಿದ್ದ ವಿಂಗ್ಗೆ ಹೊಸದಾಗಿ ಬಂದ ಚೆಂದದ ಹುಡುಗಿ ಮಯೂರಿಯ ಪರಿಚಯವಾಯಿತು. ಸುಧೀಂದ್ರ ಅವನ ಚಾಣಾಕ್ಷತನ, ಜನಗಳನ್ನು ಭಾವಿಸುವ ರೀತಿ, ಅನುಭವಗಳಿಂದ ಅಲ್ಲಿ ಒಂದು ಗೌರವಾನ್ವಿತ ಸ್ಥಾನ ಪಡೆದಿದ್ದ. ಅವನ ನಗುಮುಖ, ಟಿಪ್ ಟಾಪ್ ಆಗಿ ಇರುತ್ತಿದ್ದ ಅವನ ವೇಷಭೂಷಣ, ಕೆಲಸದಲ್ಲಿ ಶ್ರದ್ಧೆ, ಹೊಸಬರಿಗೆ ತಾಳ್ಮೆಯಿಂದ ನೀಡುತ್ತಿದ್ದ ತರಬೇತಿ, ಇವುಗಳನ್ನು ಕಂಡು ಮಯೂರಿಗೆ ಅವನು ತುಂಬ ಇಷ್ಟವಾಗುತ್ತಿದ್ದ. ಇಲ್ಲ ಸಲ್ಲದ ಅನುಮಾನಗಳನ್ನು ಹುಟ್ಟಿಸಿಕೊಂಡು ನೆಪ ಹುಡುಕಿ ಅವನ ಬಳಿಗೋಡಿ ಬರುತ್ತಿದ್ದಳು. ಮೊದಮೊದಲು ಬಿಗಿಯಾಗಿರುತ್ತಿದ್ದ ಸುಧೀಂದ್ರ ಕ್ರಮೇಣ
ತನಗೆ ಗೊತ್ತಿಲ್ಲದಂತೆ ಅವಳೆಡೆಗೆ ಜಾರತೊಡಗಿದ. ಬಹುಶಃ 2-3 ದಶಕಗಳ ಹಿಂದೆ ಪ್ರೀತಿಸುವವರ ನಡುವೆ ಇದ್ದಿರಬಹುದಾದ ಪರಸ್ಪರ ಅರ್ಪಣಾ ಮನೋಭಾವ, ನಿಯತ್ತು ನೀತಿಗಳು, ಒಬ್ಬರನ್ನೊಬ್ಬರು ಎಂಥ ಪರಿಸ್ಥಿತಿ ಬಂದರೂ ಬಿಡದ ಅವಿನಾಭಾವದ ಗಟ್ಟಿ ಅಥವಾ ದೃಢ ಮನಸ್ಸುಗಳು ಕ್ರಮೇಣ ಕಡಿಮೆಯಾಗುತ್ತಾ ಬರುತ್ತಿವೆ. ಇಂಥವರನ್ನು ಹೊರತುಪಡಿಸಿ ನಿಜ ಪ್ರೀತಿಗೆ ತನುಮನಗಳನ್ನು ಅರ್ಪಿಸುವ ಪ್ರೇಮಿಗಳೂ ವಿರಳವಾಗಿದ್ದಾರೆ. ಲೌಕಿಕ ಸುಖದ ಬೆನ್ನು ಹತ್ತಿದ ಮನುಷ್ಯನ ಸುಖಲೋಲುಪತೆ ಹೆಚ್ಚಾಗುತ್ತಾ ಬಂದ ಹಾಗೆ ದೈಹಿಕ ಆಕರ್ಷಣೆ, ಲಾಲಸೆಗಳನ್ನೇ ನಿಜವಾದ ಪ್ರೀತಿ ಎಂದು ಭಾವಿಸುವಷ್ಟು ತಿಳಿಗೇಡಿಯಾಗುತ್ತಿದ್ದಾನೆ ಮನುಷ್ಯ. ಎಂದಿಲ್ಲದಷ್ಟು ಅತಿಯಾಗಿ ಮುಂದುವರೆದ ಈ ವೈಜ್ಞಾನಿಕ ಜಗತ್ತಿನಲ್ಲಿ ಹಣವಿದ್ದರೆ ಸಾಕು, ಎಲ್ಲವೂ ಕೂತಿದ್ದ ಕಡೆಯೇ ಸುಲಭವಾಗಿ ಕೈಗೆ ಎಟುಕುತ್ತಿರುವುದರಿಂದ ಅವನ ಸೊಕ್ಕು ಏರಿದೆ. ಅತ್ಯಾಧುನಿಕತೆ, ನವನಾಗರಿಕತೆಯ ಹೆಸರಿನಲ್ಲಿ ನಡೆಸುತ್ತಿರುವ ಜೀವನ ನೀತಿ ಬಾಹಿರವಾಗುತ್ತಾ ನಡೆದಿದೆ. ಒಣಪ್ರತಿಷ್ಠೆ, ಪೊಳ್ಳು, ಘನತೆ, ಸುಳ್ಳು ಡಂಬಾಚಾರಗಳನ್ನೇ ಜೀವನವೆಂದು ನಂಬಿಕೊಂಡಿದ್ದಾನೆ. ಅರ್ಥವಿಲ್ಲದ ಶಿಷ್ಟಾಚಾರಗಳಿಗೆ ದಾಸನಾಗಿದ್ದಾನೆ. ಹೊರಗೆ ಎಲ್ಲವೂ ಆಗಿದ್ದಾನೆ, ಒಳಗೆ ಏನೂ ಅಲ್ಲವಾಗಿದ್ದಾನೆ. ಸುಖ ಅತಿಯಾಗಿ ಉಂಡ ಮನುಷ್ಯನ ಮೆದುಳು ಸೃಜನಶೀಲತೆಯನ್ನೇ ಕಳೆದುಕೊಳ್ಳುತ್ತಿದೆ. ಕೆಲಸ ಮಾಡುತ್ತಿಲ್ಲ, ಎಲ್ಲ ಮಾಡಿಕೊಡಲು ರೋಬೋಟ್, ಮೊಬೈಲು ಮುಂತಾದವು ಇವೆಯಲ್ಲ. ಮಯೂರಿಯ ಆಕರ್ಷಕ ದೇಹ ಸೌಷ್ಠವ ಸುಭಗ ತನುವಿನ ಎದುರಿಗೆ ಸುನಯನ ಸಪ್ಪೆಯಾಗಿ ಕಂಡಳು. ಕ್ರಮೇಣ ಅವನ ಮನದ ಪರದೆಯ ಮೇಲೆ ಗರಿ ತೆರೆದು ಮಯೂರ ನರ್ತಿಸಲಾರಂಭಿಸಿತು. ಸುನಯನ ಜೊತೆಯಲ್ಲಿರುವಾಗಲೂ ಅವನು ಮಯೂರಿಯ ಧ್ಯಾನದಲ್ಲಿರುತ್ತಿದ್ದ. ಸುಧೀಂದ್ರನ ಈ ಅನ್ಯ ಮನಸ್ಕತೆಯನ್ನು ಗಮನಿಸಿದ ಸುನಯನ ಹಲವು ಬಾರಿ ಪ್ರಶ್ನೆ ಮಾಡಿದರೂ ಸರಿಯಾದ ಉತ್ತರ ಅವಳಿಗೆ ಸಿಕ್ಕಿರಲಿಲ್ಲ. ಅವನನ್ನು ಪೂರ್ಣ ನಂಬಿದ್ದ ಅವಳು ಆ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಲಿಲ್ಲ. ಒಮ್ಮೊಮ್ಮೆ ಕಂಪನಿಯಲ್ಲಿ ಕೆಲಸದ ಒತ್ತಡ ಹೆಚ್ಚಿರುತ್ತಿತ್ತು. ಈಗೀಗ ಸುನಯನ ಮಗುವಿನ ಕನಸು ಕಾಣುತ್ತಿದ್ದಳು. ಅವಳ ಜೊತೆಯಲ್ಲಿ ಮದುವೆಯಾದ ಗೆಳತಿಯರು ಒಂದೊಂದು ಹೆತ್ತು ಮಗುವಿನ ಬಾಲಲೀಲೆಗಳನ್ನು ಬಣ್ಣಿಸಿ ಹೇಳುತ್ತಿದ್ದರು. ಆದರೆ ಈಗ ಸುಧಿಗೆ ಆ ವಿಷಯವೇ ಬೇಡವಾಗಿತ್ತು. ಮಗುವಿನ ವಿಷಯ ತೆಗೆದರೆ ಸಾಕು ಸಿಡುಕುತ್ತಿದ್ದ. ಆಗೆಲ್ಲ ಬೇಸರವಾದರೂ ಮತ್ತೆ ತಾನೇ ಸಕಾರಾತ್ಮಕವಾಗಿ ಸ್ಪಂದಿಸುತ್ತಾ ನಗುತ್ತಾ ಎಲ್ಲಕ್ಕೂ ಹೊಂದಿಕೊಂಡು ಹೋಗುತ್ತಿದ್ದಳು. ಆದರೂ ಒಳಗೆ ಮನದ ಮೂಲೆಯಲ್ಲೆಲ್ಲೋ ಸಣ್ಣಗೆ ಸಂಶಯದ ಎಳೆ ಹುಟ್ಟಿಕೊಂಡಿತ್ತು. ಸುನಯನಯಳ ಗೆಳತಿ ಮಾಳವಿಕ ಒಂದು ದಿನ ಅವಳ ಬಳಿಗೆ ಬಂದು ಸುಧೀಂದ್ರನ ತೋಳಿನಲ್ಲಿ ತೋಳು ಸೇರಿಸಿ ಸುಂದರ ಹುಡುಗಿಯೊಬ್ಬಳು ಸುತ್ತುತ್ತಿದ್ದುದನ್ನು ತಾನು ನೋಡಿದ್ದಾಗಿ ಹೇಳಿದಾಗ ನಂಬದೇ ಇರದಾದಳು. ಎಂಥ ನಂಬಿಕೆ ದ್ರೋಹ! ತನ್ನ ಸುದ್ದಿ ಹೀಗೆ ಮಾಡಿದನೆ. ಕಣ್ಣುಗಳಲ್ಲಿ ನೀರು ದಳದಳನೆ ಇಳಿಯಲಾರಂಭಿಸಿತು. ಆ ದಿನ ಅವನು ಮನೆಗೆ ಬರುವುದೇ ತಡ ವಿಷಯ ಪ್ರಸ್ತಾಪಿಸಿದಳು. ಸುಧಿ ಸುಳ್ಳು ಎಂದು ಮೊದಲು ಅಲ್ಲಗೆಳೆದರೂ ಕೊನೆಗೆ ಒಪ್ಪಿಕೊಂಡರೂ ಇನ್ನು ಮೇಲೆ ಖಂಡಿತ ಅವಳ ಸಹವಾಸ ಬಿಟ್ಟು ಬಿಡುತ್ತೇನೆ, ನನ್ನನ್ನು ಕ್ಷಮಿಸು ಸುನಿ ಎಂದಾಗ ಅವಳು ಕರಗಿ ಹೋದಳು. ಆ ಸಂದರ್ಭದಲ್ಲಿ ತಾನು ಗಟ್ಟಿ ಮನಸ್ಸು ಮಾಡಿಕೊಂಡು ಹೆಂಡತಿಗೆ ಭಾಷೆ ಕೊಟ್ಟರೂ ಮಯೂರಿಯನ್ನು ಕಂಡಾಕ್ಷಣ ಅವನು ಸೋತು ಹೋಗುತ್ತಿದ್ದ.
ಅವಳ ಮೋಹದ ಸುನಾಮಿಯಲ್ಲಿ ಹೆಂಡತಿಗೆ ನೀಡಿದ ಆಣೆ ಪ್ರಮಾಣಗಳು ಹೇಳ ಹೆಸರಿಲ್ಲದಂತೆ ತೂರಿ ಹೋದವು. ಮಯೂರಿಯೊಡನೆ ಅವನು ಯಾವಾಗಲೂ ಸೇರುತ್ತಿದ್ದ ಸರೋವರದ ಬಳಿ ಬಂದು ಕುಳಿತಾಗ ಸಂಜೆಯ ಕುಳಿರ್ಗಾಳಿ ಮೆಲುವಾಗಿ ಅವರ ಶರೀರಗಳನ್ನು ಸ್ಪರ್ಶಿಸುತ್ತಿತ್ತು. ಮಯೂರಿ, ನಾನು ಮಾಡ್ತಾ ಇರೋದು ತಪ್ಪು ಅನ್ನಿಸ್ತಾ ಇದೆ. ಮನೆಯಲ್ಲಿ ನನ್ನ ಸುನಯನ ನಡುವೆ ಸಂಬಂಧ ಬಿರುಕು ಬಿಡ್ತಾ ಇದೆ. ಪ್ಲೀಸ್ ನನ್ನನ್ನು ಮರೆತು ಬಿಡೆ. ನಾನೇ ಬೇಕಾದರೆ ಬೇರೆ ವಿಂಗ್ಗೆ ಹಾಕಿಸ್ಕೊಳ್ತೀನಿ ಎಂದು ಮಾತುಗಳನ್ನು ನಿಧಾನವಾಗಿ ಉಚ್ಚರಿಸುತ್ತಾ ಹೇಳಿದ. ಅದನ್ನು ಕೇಳುತ್ತಿದ್ದಂತೆ ಬಳಬಳನೆ ಅತ್ತೇ ಬಿಟ್ಟಳು. ಏನು ಹೇಳ್ತಿದ್ಯಾ ಸುಧಿ, ನೀನು ಏನು ಹೇಳ್ತಿದ್ಯಾ? ನಿನ್ನನ್ನು ಮರೆತು ಬಿಡುವುದೇ ಅದೆಂದಿಗೂ ಸಾಧ್ಯವಿಲ್ಲ ಕಣೋ. ನೀನಿಲ್ಲದೆ ನಾನು ಬದುಕಲಾರೆ ಸುಧಿ. ನಾನು ಸೂಯಿಸೈಡ್ ಮಾಡಿಕೊಳ್ಳುತ್ತೇನೆ ಎಂದು ಗೋಳಾಡಲಾರಂಭಿಸಿದಳು. ಅವನು, ಸ್ವಲ್ಪ ಸಮಯ ಕೊಡು, ನನ್ನ ಸ್ಥಿತಿಯನ್ನು ಅರ್ಥ ಮಾಡಿಕೊ ಎಂದು ಬಾಯಲ್ಲಿ ಹೇಳುತ್ತಿದ್ದರೂ ಅವಳ ಕಣ್ಣೀರನ್ನು ಒರೆಸಿ ಮುದ್ದಿಸಬೇಕೆನಿಸುತ್ತಿತ್ತು. ಇದಕ್ಕೇನಾದರೂ ಶಾಶ್ವತ ಪರಿಹಾರ ಕಂಡುಹಿಡಿಯಬೇಕು ಎಂದು ನಿರ್ಧರಿಸಿದ. ಕತ್ತಲಾಗುತ್ತಾ ಬಂದಾಗ ಅವರು ಅಲ್ಲಿಂದ ನಿರ್ಗಮಿಸಿದರು. ಸ್ವಲ್ಪ ದಿನ ಆ ಮನೆ ಶಾಂತವಾಗಿದ್ದರು. ಕ್ರಮೇಣ ಒಡೆದ ಹಾಲಿನಂತೆ ಇಬ್ಬರ ಮನಸ್ಸುಗಳು ವಿಮುಖವಾಗಿದ್ದವು. ಮೇಲೆ ಏನೇ ಮಾತನಾಡಿದರೂ ಆಂತರಂಗಿಕವಾಗಿ ತಾವು ಪರಸ್ಪರ ದೂರವಾಗುತ್ತಿದ್ದೇವೆ ಎಂದು ಇಬ್ಬರಿಗೂ ಅರಿವಾಗಿತ್ತು. ಮಾತಾಡುತ್ತಾ ಇದ್ದಕ್ಕಿದ್ದಂತೆ ಮನೆಯ ಪರಿಸ್ಥಿತಿ ಪ್ರಕ್ಷುಬ್ಧವಾಗಿ ಬಿಡುತ್ತಿತ್ತು. ಅವರಿಬ್ಬರ ನಡುವೆ ಒಂದು ಮಗು ಇದ್ದಿದ್ದರೆ ಅದು ಇಬ್ಬರನ್ನು ಬೆಸೆಯುವ ಪ್ರಬಲ ಸೇತುವೆಯಾಗಿರುತ್ತಿತ್ತೋ ಏನೋ. ಅದಕ್ಕೂ ಅವರು ಬೆನ್ನು ಮಾಡಿ ಮೂರ್ಖರಾಗಿದ್ದರು. ಮಗುವಾದರೆ ಅದು ಹೆಚ್ಚಿನ ಹೊರೆ ಎಂದು ಭಾವಿಸಿದ್ದರೇ ಹೊರತು ಆ ಪ್ರೀತಿಯ ಕಂದನ ನಗು, ತೊದಲ್ನುಡಿ, ತಪ್ಪು ಹೆಜ್ಜೆ, ಮುಗ್ಧತೆ, ಜೀವನಕ್ಕೆ ಅದು ತುಂಬುತ್ತಿದ್ದ ಬಣ್ಣನೆಗೆ, ನಿಲುಕದ ಸೊಗಸಿಗೆ ಅವರು ಅವಕಾಶವನ್ನೇ ಕೊಡಲಿಲ್ಲ. ಹೃದಯ ಮನಸ್ಸು ಎಂದರೇನು ಎಂದು ಗೊತ್ತಿರದ ಜಿಮ್ ತನಗೆ ವಹಿಸಿದ ಕೆಲಸ ಯಾಂತ್ರಿಕವಾಗಿ ಮುಗಿಸಿ ಇರಿಸಿದ ಕಡೆ ಇರುತ್ತಿದ್ದ. ಎಷ್ಟೋ ಸಲ ಅವನು ಯಂತ್ರವೆಂಬುದನ್ನೂ ಮರೆತು ಅವನ ಒರಟು ಕೈಗಳ ಮೇಲೆ ತನ್ನ ಕೈ ಇರಿಸಿ, ಸುನಯನ, ಜಿಮ್ ನೋಡು ಹೇಗೆ ನಡ್ಕೊಳ್ತಾ ಇದ್ದಾರೆ ಅವರು ಎಂದು ಕಂಗಳಲ್ಲಿ ಕಂಬನಿ ತುಂಬಿಕೊಂಡು ಹೇಳುತ್ತಿದ್ದಳು. ಈ ನಡುವೆ ಸುಧೀಂದ್ರ ತಡವಾಗಿ ಮನೆಗೆ ಬರುತ್ತಿದ್ದ. ಆಗೆಲ್ಲ ಇಬ್ಬರ ನಡುವೆ ಸಣ್ಣ ಕಿಡಿಗಳು ಏಳುತ್ತಿದ್ದವು. ಏನೇನೋ ಸಬೂಬುಗಳನ್ನು ಹೇಳಿ ಅವಳನ್ನು ನಂಬಿಸುವ ಪ್ರಯತ್ನವನ್ನು ಮಾಡುತ್ತಿದ್ದ. ಹೇಗೋ ಜಿಮ್ ನಿನ್ನೊಂದಿಗೆ ಇರ್ತಾನಲ್ಲ ಎಂದು ಬೆಪ್ಪಾಗಿ ನಗಲು ಯತ್ನಿಸುತ್ತಿದ್ದ. ಆ ದನಿಯಲ್ಲೇ ಅವನು ಮುಚ್ಚಿಡಬೇಕೆಂದರೂ ತಪ್ಪಿತಸ್ಥ ಮನೋಭಾವ ವ್ಯಕ್ತವಾಗುತ್ತಿತ್ತು. ಅಂದು ಜಿಮ್ ಅಡುಗೆ ಮನೆಯಲ್ಲಿದ್ದ. ಸುಧೀಂದ್ರ ತಾನು ಬೇಗ ಹೋಗಬೇಕು, ತುಂಬ ಕೆಲಸವಿದೆ ಎಂದು ತಿಂಡಿಗೂ ಕಾಯದೆ ಹೋಗಿದ್ದ. ಸುನಯನ, ಇವತ್ತು ಯಾಕೋ ನನಗೆ ಮೈಕೈ ನೋವಿದೆ ಸುಧಿ, ಮನೆಯಿಂದಲೇ ಕೆಲಸ ಮಾಡ್ತೀನಿ ಎಂದು ಹೇಳಿದ್ದಳು. ಲ್ಯಾಪ್ಟಾಪ್ ಹಿಡಿದು ಕುಳಿತವಳು ಮೇಲೆದ್ದಿರಲಿಲ್ಲ. ಜಿಮ್, ತಿಂಡಿ ತಗೊಂಬಾ ಎಂದು ಕೂಗಿದಳು. ಓಕೆ, ಕಮಿಂಗ್ ಮೇಡಮ್ ಎಂದು ಉತ್ತರವಿತ್ತ ಜಾಣ ಜಿಮ್. ಇವತ್ತು ತುಂಬ ರುಚಿಯಾಗಿ ಮಾಡಿದೀಯಾ ಕಣೋ, ಗುಡ್ ಎಂದು ತಿನ್ನುತ್ತಿದ್ದಂತೆ ಫೋನ್ ರಿಂಗ್ ಆದ ಶಬ್ದ ಕೇಳಿಸಿತು. ಗೆಳತಿಯ ಫೋನ್ ಕಾಲ್. ಕೈಗೆ ತೆಗೆದುಕೊಂಡು, ಹಲೋ ಮಾಳ್ವಿಕನಾ, ಏನು ಸಮಾಚಾರ ಎಂದಾಗ ಆ ಕಡೆಯಿಂದ,
ಸ್ವಲ್ಪ ಗುಟ್ಟಿನದು. ನಿನ್ನ ಜೊತೆ ಯಾರೂ ಇಲ್ಲ ತಾನೇ ಅಲ್ಲಿ ಎಂದಳು. ಇಲ್ಲ, ಹೇಳು ಎಂದಳು ಸುನೈನ. ಗಮನವಿಟ್ಟು ಕೇಳು ಸುನಿ, ನಿನ್ನ ಪ್ರಾಣಕ್ಕೆ ಇಂದು ಸಂಜೆ ಗಂಡಾಂತರವಿದೆ. ಜಿಮ್ ಮೂಲಕ ನಿನ್ನನ್ನು ಕೊಲ್ಲಲು ನಿನ್ನ ಗಂಡ ಪ್ರೋಗ್ರಾಮ್ ಮಾಡಿದ್ದಾನೆ. ಈಗ ಹೆಚ್ಚು ಸಮಯ ಇಲ್ಲ, ಬೇಗ ಜಿಮ್ನ ಡಿಆಕ್ಟಿವೇಟ್ ಮಾಡಿ ಚಿಪ್ ತೆಗೆದು ನೋಡು. ನಿನ್ನ ಗಂಡ ಕೆಲಸ ಮಾಡುವ ವಿಂಗ್ನಲ್ಲೇ ಇರುವ ನನ್ನ ಆಪ್ತ ಗೆಳತಿಯೊಬ್ಬಳಿಂದ ಇದು ಗೊತ್ತಾಯಿತು. ಕಮಾನ್, ಕ್ವಿಕ್ ಕ್ವಿಕ್ ಎಂದು ಫೋನ್ ಇಟ್ಟೇ ಬಿಟ್ಟಳು. ಸುನಯನ 2 ನಿಮಿಷ ಏನೂ ತೋಚದೆ ಸ್ತಬ್ಧಳಾಗಿ ಕುಳಿತು ಬಿಟ್ಟಳು. ತಲೆಯೇ ಓಡುತ್ತಿಲ್ಲವೆನಿಸಿತು. ನಂತರ ಪ್ರಜ್ಞಾಪೂರ್ವಕವಾಗಿ ಚೇತರಿಸಿಕೊಂಡು ಕಾರ್ಯೋನ್ಮುಖಳಾದಳು. ಮನಸ್ಸಿನ ಒಳಗೆ ಮಿತಿಯಿಲ್ಲದ ಮನೋವೇದನೆ, ಸಂಕಟ. ಅಯ್ಯೋ ವಿಧಿಯೇ, ಹೇಗೆ ನಂಬಲಿ ಇದನ್ನು? ಕಣ್ಣುಗಳಲ್ಲಿ ನೀರು ತುಂಬಿತು. ಛೇ, ಇದು ಸುಳ್ಳಾಗಿರಲಿ ದೇವರೇ, ಇದು ಸುಳ್ಳಾಗಲಿ ಎಂದು ಹಾರೈಸುತ್ತಾ ಜಿಮ್ನನ್ನು ಹತ್ತಿರಕ್ಕೆ ಕರೆದು ಡಿಬಗ್ ಮಾಡತೊಡಗಿದಳು. ಓ ಹೌದು, ತನ್ನನ್ನು ಮುಗಿಸಲು ಸಂಚು ಮಾಡಿದ್ದಾನೆ. ಸಂಜೆ 5 ಗಂಟೆಗೆ. ಅಬ್ಬಾ, ಹೇಗೆ ಮನಸ್ಸು ಬಂತು ಇವನಿಗೆ? ನಾನು ತೆಗೆದು ನೋಡುವ ಪ್ರಮೇಯ ಬರುವುದಿಲ್ಲ ಎಂದೋ ಏನೋ ಪಾಸ್ವರ್ಡ್ ಬದಲಾಯಿಸಲು ಹೋಗಿಲ್ಲ. ತಕ್ಷಣ ಕೋಪ ಉಕ್ಕಿ ಬಂತು. ಹಿಂದೆಯೇ ತಿರಸ್ಕಾರ. ಇದನ್ನೆಲ್ಲ ಅಳಿಸಿ ನಾನು ಅವನನ್ನೇ ಕೊಲ್ಲುವಂತೆ ಪ್ರೋಗ್ರಾಮ್ ಮಾಡಲಾರೆನೇ? ಒಂದು ವ್ಯಂಗ್ಯ ನಗು ಅವಳ ತುಟಿಗಳ ಮೇಲೆ ಹಾದು ಹೋಯಿತು. ಅವಳ ಪ್ರೇಮಮಯ ಸ್ವಭಾವ ಮತ್ತು ಮಾನವೀಯತೆ ಬೇಡವೆಂದು ಅವಳನ್ನು ತಡೆಯಿತು. ಪ್ರೇಮದ ಮಹಿಮೆಗೆ ಎಣೆಯಲ್ಲಿದೆ. ತ್ಯಾಗ ಅದರೊಂದಿಗೆ ಬೆಸೆದುಕೊಂಡಿರುತ್ತದೆ ಅಲ್ಲವೇ? ತನಗೆ ಜಿಮ್ ಕಡೆಯಿಂದ ಏನೂ ತೊಂದರೆಯಾಗದ ಹಾಗೆ ರೀಸ್ಟೋರ್ ಮಾಡಿ ಚಿಪ್ ಮುಚ್ಚಿ ಎದ್ದಳು. ಅವನಿಗೂ ನನಗೂ ವ್ಯತ್ಯಾಸವಿದೆ. ಇನ್ನು ನಾನು ಅವನೊಂದಿಗೆ ಬದುಕುವುದರಲ್ಲಿ ಏನೇನೂ ಅರ್ಥವಿಲ್ಲ ಎನಿಸಿತು. ವಿಶ್ವ ವಿಶಾಲವಾಗಿದೆ. ಕಲಿತ ವಿದ್ಯೆ ಕೈಯಲ್ಲಿದೆ. ವಿದ್ಯೆಯ ಆಸರೆ ಇರುವ ನಾನು ಎಲ್ಲಾದರೂ ಬದುಕಿಕೊಳ್ಳುತ್ತೇನೆ. ಇನ್ನೂ ಅವನ ಮುಖ ನೋಡಲಾರೆ. ಪೊಲೀಸ್ ಕಂಪ್ಲೇಂಟ್ ಕೊಡಲೇ? ಇಲ್ಲ, ನನ್ನೆದೆಯಲ್ಲಿ ಅವನ ಬಗ್ಗೆ ಇನ್ನೂ ಪ್ರೀತಿ ಸತ್ತಿಲ್ಲ ಎಂದು ನೊಂದುಕೊಂಡು ಒಂದು ಪತ್ರ ಬರೆದು ಜಿಮ್ ಕೈಗಳಿಗೆ ಮುತ್ತಿಟ್ಟು ಅಗತ್ಯವಿರುವಷ್ಟು ವಸ್ತುಗಳನ್ನು ತೆಗೆದುಕೊಂಡು ಹೊರಟೇ ಬಿಟ್ಟಳು. ಆ ಕಡೆ ಸುಧೀಂದ್ರ ಸಂತಸದಾಗಸದಲ್ಲಿ ತೇಲಾಡುತ್ತಿದ್ದ. ಇಷ್ಟು ಹೊತ್ತಿಗೆ ಜಿಮ್ ಅವಳ ಕತೆ ಮುಗಿಸಿರುತ್ತಾನೆ. ಕಂಡು ಕಾಣದ ಹಾಗೆ ಎದೆಯ ಮೂಲೆಯಲ್ಲೆಲ್ಲೋ ಸಂಕಟವಾದರೂ ಅದೇನು ಎಂದು ಅವನಿಗೆ ಅರ್ಥವಾಗದಷ್ಟು ಕಾಮಾತುರದಲ್ಲಿ ನಿರ್ಲಜ್ಜನಾಗಿದ್ದ. ತುಂಬ ಕಟುಕನಾದೆ ಎಂದು ಯಾರೋ ಕೂಗಿದುದು ಬಹಳ ದೂರದಿಂದ ಕೇಳಿದಂತೆ ಎನಿಸಿತು. ಈಗ ಈ ಯೋಚನೆಗಳಿಗೆ ಅರ್ಥವಿಲ್ಲ. ಮಯೂರಿಯನ್ನು ಬಿಡುವ ಮಾತೇ ಇಲ್ಲ ಎಂದುಕೊಂಡು ಮನೆಯ ಒಳಗೆ ನಡೆದು ಸ್ವಲ್ಪ ಅಳುಕಿನಿಂದಲೇ ಪ್ರವೇಶ ಮಾಡಿದನು. ಎಲ್ಲ ಪ್ರಶಾಂತವಾಗಿದೆ. ತನ್ನ ಕುತಂತ್ರ ಫಲಿಸಿರುತ್ತದೆ ಎಂದು ಆ ಅಮಾನುಷ ಮನೆಯೆಲ್ಲ ಹುಡುಕಾಡಿದ ಪ್ರಾಣವಿರದ ಪ್ರಾಣಕಾಂತೆಗಾಗಿ ಉತ್ಸುಕನಾಗಿ ಹುಡುಕಿದ. ಟೇಬಲ್ ಮೇಲೆ ಅವಳ ಪತ್ರ ಕಾಣುತ್ತಿತ್ತು. ಓಹ್, ತಪ್ಪಿಸಿಕೊಂಡಳು. ಡ್ಯಾಮ್ ಇಟ್, ಎವ್ರಿಥಿಂಗ್ ವೆಂಟ್ ರಾಂಗ್. ಪಾಸ್ವರ್ಡ್ ಬದಲಾಯಿಸದೆ ದಡ್ಡನಾದೆನೇ ಎಂದು ಪತ್ರ ತೆರೆದ. ಒಂದು ವೇಳೆ
ತನ್ನನ್ನು ಕೊಲ್ಲಲು ಅವಳೇನಾದರೂ ಪ್ರೋಗ್ರಾಮ್ ಮಾಡಿದ್ದರೆ? ನಡುಗಿ ಹೋದ. ಮಾಡೇ ಇರುತ್ತಾಳೆ ಎಂದು ಜಿಮ್ ಕಡೆ ನೋಡಿದ. ಅವನ ಜಾಗದಲ್ಲಿ ಅವನು ನಿಶ್ಚಲನಾಗಿ ನಿರ್ಭಾವುಕನಾಗಿ ನಿಂತಿದ್ದಾನೆ. ಬೇರಾರೂ ಇರಲಾರದಷ್ಟು ನಿರ್ಲಿಪ್ತನಾಗಿ. ವೇಗವಾಗಿ ಹೊಡೆದುಕೊಳ್ಳುತ್ತಿದ್ದ ಹೃದಯ ಹಿಡಿದು ಪತ್ರ ಓದಲಾರಂಭಿಸಿದ. ಪ್ರೀತಿಯ ಸುಧಿ, ನಾನಿನ್ನೂ ಬದುಕಿದ್ದೇನೆ ದೇವರ ದಯೆಯಿಂದ. ನಿನ್ನ ಮನುಷ್ಯತ್ವವನ್ನು ಕೊಚ್ಚಿ ಹಾಕಿ ನಿನ್ನನ್ನು ಇಂಥ ಕಾರ್ಯಕ್ಕೆ ಪ್ರೇರೇಪಿಸಿದ ನಿನ್ನ ನೀತಿಹೀನ ಮೋಹಕ್ಕೆ ನನ್ನ ಧಿಕ್ಕಾರ. ನಾನು ನಿನ್ನಷ್ಟು ಹೃದಯಹೀನಳಾಗಿದ್ದರೆ ನಿನ್ನನ್ನು ಕೊಲ್ಲಲು ಪ್ರೋಗ್ರಾಮ್ ಮಾಡಬಹುದಾಗಿತ್ತಲ್ಲವೇ? ಯೋಚಿಸು. ಆದರೆ ನಾನಿನ್ನೂ ಮನುಷ್ಯಳಾಗಿಯೇ ಉಳಿದಿದ್ದೇನೆ. ನನಗೆ ಸಂದೇಹವಾಗುತ್ತಿದೆ ಸುಧಿ, ಜಿಮ್ ಹೃದಯಹೀನನೋ ಇಲ್ಲ ನೀನೋ ಎಂದು. ನೀನು ಕೊಲ್ಲುತ್ತೀಯಾ ಎಂಬ ಭಯದಿಂದ ಓಡಿ ಹೋಗುತ್ತಿಲ್ಲ. ಅಮಾನುಷವಾಗಿ ಕಾಣುವ, ಕ್ರೌರ್ಯ ಕುಣಿಯುವ ನಿನ್ನ ನಿರ್ದಯ ಮುಖ ನೋಡಲು ಇಚ್ಛಿಸದೆ ಹೋಗುತ್ತಿದ್ದೇನೆ. ಇಷ್ಟಾದರೂ ನನಗೆ ಈ ಮೊದಲು ಪ್ರೀತಿಯನ್ನು ನೀಡಿರುವೆ, ಸವಿ ಗಳಿಗೆಗಳನ್ನು ನೀಡಿರುವೆ. ಉಳಿದ ಬದುಕು ಕಳೆಯಲು ಆ ನೆನಪುಗಳು ಸಾಕು. ನಮಸ್ಕಾರ, ಗುಡ್ ಬೈ ಸುನಯನ. ಕೊನೆಗೆ ಕಣ್ಣೀರಿನಿಂದಾಗಿ ಅಕ್ಷರಗಳು ಕಲಸಿಕೊಂಡಿದ್ದವು. ಅವಳ ಕೆಲವು ಮಾತುಗಳು ಅವನೆದೆಯನ್ನು ಇರಿದವು. ಓ ದೇವರೇ, ಎಂಥ ಪ್ರೇಮದ ನಿಧಿಯನ್ನು ನಾನು ಕಳೆದುಕೊಂಡೆ, ಎಂಥ ಮೂರ್ಖನಾಗಿ ಬಿಟ್ಟೆ ನಾನು ಎಂದು ತಲೆಯ ಮೇಲೆ ಕೈ ಹೊತ್ತು ಕುಳಿತ. ಆದರೆ ಕಾಲ ಮಿಂಚಿ ಹೋಗಿತ್ತು. ನನ್ನ ಪ್ರೀತಿಯ ಸುನಿ, ನಿನ್ನ ಪ್ರೇಮದ ಪರಿಯ ನಾನರಿಯದೇ ಇಲ್ಲವಲ್ಲೇ ಎಂದು ಹಲುಬಿದ. ಎಂದಾದರೂ ನಶಿಸಿ ಹೋಗುವ ಈ ದೈಹಿಕ ಸೌಂದರ್ಯಕ್ಕಿಂತ ಮನಸ್ಸಿನ ಸ್ವಚ್ಛ ಪ್ರೀತಿ ಅವಿನಾಶಿ, ಅಮರವಾದುದು ಎಂದು ತಡವಾಗಿ ಅರಿವಾಯಿತು ಗೆಳತಿ. ನನ್ನನ್ನು ಕ್ಷಮಿಸಿಬಿಡು ಎಂದು ದುಃಖಿಸಿದ. ಸುನಯನ ಸುಧೀಂದ್ರರ ಪ್ರೇಮದಾಕಾಶಕ್ಕೆ ಉಲ್ಕೆಯಂತೆ ಅಪ್ಪಳಿಸಿದ ಮಯೂರಿ ಆ ಸಂಸಾರದ ಸರಿಗಮವನ್ನು ಕೊಂದಿದ್ದಳು. ನಮಸ್ಕಾರ.